ಒಬ್ಬ ರಾಜನಿಗೆ ವಿದೇಶದಲ್ಲಿರೋ ಅವನ ಸ್ನೇಹಿತ ಇನ್ನೊಬ್ಬ ರಾಜ 2 ಗರುಡಗಳನ್ನು ಉಡುಗೊರೆಯಾಗಿ ಕೊಡ್ತಾನೆ. ಅವುಗಳಿಗೆ ತರಬೇತಿಯನ್ನು ಕೊಡಲಿಕ್ಕೆ ಒಬ್ಬ ಪಕ್ಷಿ ತರಬೇತಿದಾರರನ್ನು ನೇಮಕ ಮಾಡ್ತಾನೆ. ಅದರಲ್ಲಿ ಒಂದು ಗರುಡ ಪಕ್ಷಿ ಅಂತೂ ಚೆನ್ನಾಗಿ ಹಾರಾಡ್ತದೆ, ಇನ್ನೊಂದು ಗರುಡ ಪಕ್ಷಿ ಕೊಂಬೆಯನ್ನು ಬಿಟ್ಟು ಅಲುಗಾಡುವುದಿಲ್ಲ. ಅವನ ಹಳ್ಳಿಯಲ್ಲಿ ಕೆಲವು ರೈತರು ಗರುಡ ಪಕ್ಷಿಯನ್ನು ಸಾಕುವುದು ಅವನಿಗೆ ತಿಳಿದು ಬರ್ತದೆ. ಆ ರೈತನನ್ನು ಕರೀತಾನೆ, ಒಬ್ಬ ರೈತನನ್ನು. ಅವನ ಹತ್ರ ಹೇಳ್ತಾನೆ, ಈ ಗರುಡ ಪಕ್ಷಿ ಹಾರಾಡುವುದಿಲ್ಲ, ಏನಾದರೂ ಮಾಡು ಅಂತ. ಮರುದಿವಸ ಬೆಳಿಗ್ಗೆ ಏನಾಗ್ತದೆ ಅಂತ ಹೇಳಿದ್ರೆ, ರಾಜ ಅರಮನೆ ಕಿಟಕಿಯಿಂದ ನೋಡ್ತಾ ಇರ್ತಾನೆ. ಆ 2ನೇ ಗರುಡ ಏನು ಹಾರಾಡುವುದಿಲ್ಲ, ಅದು ಹಾರಾಡಲಿಕ್ಕೆ ಶುರು ಮಾಡ್ತಾರೆ. ರೈತನನ್ನು ಕರೆಸ್ತಾನೆ, ಅವನ ಹತ್ರ ಕೇಳ್ತಾನೆ, ಇಷ್ಟೆಲ್ಲ ದೇಶ ವಿದೇಶದಿಂದ ಬಂದ ತರಬೇತಿದಾರರು ಇದ್ದರೂ ಕೂಡ ಆ 2ನೇ ಗರುಡ ಪಕ್ಷಿ ಹಾರಾಡಲಿಲ್ಲ, ನೀನು ಹೇಗೆ ಮಾಡಿದೆ ಅಂತ. ಅದಕ್ಕೆ ಆ ರೈತ ಹೇಳ್ತಾನೆ, ಅದೇನು ಆ ಕೊಂಬೆಯಲ್ಲಿ ಕೂತ್ಕೊಂಡಿತ್ತು, ಮರದ ಕೊಂಬೆಯಲ್ಲಿ, ಆ ಕೊಂಬೆಯನ್ನು ಕಡಿದುಬಿಟ್ಟೆ, ಅಲ್ಲಿಂದ ಆ ಗರುಡ ಪಕ್ಷಿ ಹಾರಾಡಲಿಕ್ಕೆ ಶುರು ಮಾಡ್ತು ಅಂತ. ಕಥೆಯಲ್ಲಿ ಏನು ನಮಗೆ ತಿಳಿದು ಬರೋದು ಅಂತ ಹೇಳಿದ್ರೆ, ನಮಗೆಲ್ಲ ಬದುಕಿನಲ್ಲಿ ಅನೇಕ ಆಸೆಗಳಿರಬೇಕು. ನಾನು ಆರ್ಟಿಸ್ಟ್ ಆಗಬೇಕು, ಸಿಂಗರ್ ಆಗಬೇಕು, ನನ್ನದೇ ಒಂದು ಓನ್ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು, ಹಾಗೆ ಹೀಗೆ. ಬಟ್ ಎಲ್ಲೋ ಒಂದು ಕಡೆ ಇನ್ಸೆಕ್ಯೂರಿಟಿ ಅನ್ನುವಂಥದ್ದು, ಅಭದ್ರತೆ ಅನ್ನುವಂಥದ್ದು ನಮ್ಮನ್ನು ತುಂಬ ಕಾಡ್ತದೆ. ನಾನು ಇದರಿಂದ ಹೊರಗಡೆ ಬಂದರೆ ನನ್ನ ಲೈಫ್ ಮುಂದೆ ಹೇಗಿರ್ತದೋ ಏನೋ ಅಂಥೇಳಿ ನಾವು ಒಂದು ಕಂಫರ್ಟ್ ಝೋನಲ್ಲೇ ಇರ್ತೇವೆ. ಅದರಿಂದ ಮೊದಲು ನಾವು ಹೊರಗಡೆ ಬರಬೇಕು, ಏನಾದರೂ ಅಚೀವ್ಮೆಂಟ್ ಮಾಡಬೇಕಿದ್ರೆ.